ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಸ್ಪೆಷಲ್ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಏನಿದು, ಎಲ್ಲಿ ಬಂದಿದ್ದೀನಿ, ಒಳ್ಳೆ ತೋಟದ ತರ ಇದೆ, ನೋಡಿದ್ರೆ ಇಷ್ಟು ಜನ ಕಲಾವಿದರು ನನ್ನ ಜೊತೆಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳಿ ಕೇಳಿ, ಸಂಕ್ರಾಂತಿ ಹಬ್ಬ ಏನಾದ್ರೂ ವಿಶೇಷ ಇರಲೇಬೇಕಲ್ವಾ? ಅದಕ್ಕೆ ನಮ್ಮ ಸಂಕ್ರಾಂತಿ ಹಬ್ಬವನ್ನ ಇನ್ನಷ್ಟು ಮೆರಗು ಸೊಬಗು ಜಾಸ್ತಿ ಮಾಡೋದಕ್ಕೆ ನಾನಿವತ್ತು ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಒಂದಷ್ಟು ಕಲಾವಿದರ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಬಲರಾಮ ಸಿನಿಮಾದ ಟೀಮ್ ನನ್ನ ಜೊತೆಗಿದೆ. ಬನ್ನಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಅರುಣ್ ಅಗಸ್ತ್ಯ ಅವರು ನನ್ನ ಜೊತೆಗಿದ್ದಾರೆ. ಹಾಯ್, ಎಲ್ರಿಗೂ ಕೂಡ ಮೊದಲನೇದಾಗಿ ವೆಲ್ಕಮ್ ಟು ದ ಶೋ ಅಂಡ್ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಡ್ ಎಲ್ಲ ನಮ್ಮ ಕನ್ನಡ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸೂಪರ್ ಕಾಣಿಸ್ತಾ ಇದ್ದೀರಾ ಪಟೇಲ್ ಎಲ್ರು ಕೂಡ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಅಶ್ವವೇಗ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಕನ್ನಡ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಬಲರಾಮನ ದಿನಗಳು ಸಿನಿಮಾದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನೀವೆಲ್ಲರೂ ಕೂಡ ಇಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ಸೇರಿರುವಂಥದ್ದು. ಸೊ ಒಂದು ಸಿನಿಮಾದ ವಿಶೇಷತೆ, ಮತ್ತೊಂದು ಸಂಕ್ರಾಂತಿ ಹಬ್ಬ ಅಂದಾಕ್ಷಣ ಎಲ್ರಿಗೂ ಕೂಡ ನಂಗಂತೂ ನನ್ನ ಚಿಕ್ಕ ವಯಸ್ಸಿನಲ್ಲಿ ಹೇಗೆಲ್ಲ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅದೇ ನೆನಪಾಗುತ್ತೆ. ಸೊ ಎಲ್ಲರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಬೇಕು, ಹೇಗೆ ಆಚರಣೆ ಮಾಡ್ತಾ ಇದ್ರಿ? ನಮಗೆ ಸಂಕ್ರಾಂತಿ ಹಬ್ಬ ಅಂದರೆ ಗಂಡು ಮಕ್ಕಳಿಗೆ ಏನೂ ಇಲ್ಲ. ಬೆಳಿಗ್ಗೆಯಿಂದ ಹಳ್ಳಿಲಿದ್ವಲ್ಲ, ಬೆಳಿಗ್ಗೆಯಿಂದ ಸಂಜೆ ತನಕ ಹಸುನ ತೊಳೆದು ನಾವೆಲ್ಲ ಸ್ನಾನ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಅದನ್ನ ಕಿಚಾಯಿಸೋದು ಅಂತಾರೆ. ಸಂಜೆ ಎಲ್ಲ ಆಕಳುಗಳೆಲ್ಲ ಊರೊಳಗಡೆ ಬರಬೇಕಾದ್ರೆ ನಾವು ಬೆಂಕಿ ಹಚ್ಚಿ ಕಿಚಾಯಿಸೋದು. ಹೆಣ್ಮಕ್ಳದ್ದು ಹೆಂಗೆ ಅಂದರೆ ಎಲ್ಲ ಮುದ್ದಾಗಿ ರೆಡಿಯಾಗಿ ಎಳ್ಳು ಬೆಲ್ಲ ತಗೊಂಡು ಅವ್ರವ್ರ ಮನೆಗೆ ಎಳ್ಳು ಬೀರಕ್ಕೆ ಅಂತ ಹೋಗ್ತಾ ಇದ್ರು. ಅದೊಂದು ವಿಶೇಷತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಾವು ಬುದ್ಧಿ ಮಾತು ಹೇಳ್ತೀವಿ. ಹೌದು ನಾವು ಮಾತಾಡ್ತೀವಿ. ನಿಮ್ಮ ಚಿಕ್ಕ ವಯಸ್ಸಿನ ಸಂಕ್ರಾಂತಿ ಹಬ್ಬ ನೆನಪು ಮಾಡ್ಕೊಳ್ಳೋದಾದ್ರೆ? ನಾವು ಕೂಡ ಹಳ್ಳಿಲೇ ಬೆಳೆದಿದ್ದು. ಸೊ ಇವನು ಹೇಳ್ದಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಸುನ್ ತೊಳೆದು ಅದಕ್ಕೆ ಕೊಂಬಿಗೆಲ್ಲ ಬಣ್ಣ ಬಳಿದು ಅದಕ್ಕೆ ಅಲಂಕಾರ ಮಾಡೋದು, ಅಂದ್ರೆ ಬಣ್ಣ ಪೇಪರ್ಗಳೆಲ್ಲ ಹಂಚಿ ಕಲರ್ ಆಗೆಲ್ಲ ಬಲೂನ್ಸ್ ಎಲ್ಲ ಹಾಕಿ ಸಂಜೆವರೆಗೂ ವೆಯ್ಟ್ ಮಾಡಿ ಸಂಜೆ ಎಲ್ಲ ಬೆಂಕಿ ಹಚ್ಚಿ ಅದಕ್ಕೆ ಫುಲ್ ಓಡಿಸ್ಕೊಂಡು ಕಿಚಾಯಿಸ್ಬಿಟ್ಟು ಓಡಿಸ್ಕೊಂಡೋಗಿ ಎಗರ್ಸೋದು. ಸೊ ಇದು ನಾವು ಅವಾಗಿನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದು, ಮಾಡ್ಕೊಂಡು ಬೆಳೆದಿದ್ದು. ಸೊ ಹೆಣ್ಮಕ್ಳುದೆಲ್ಲ ನಿಮಗೆ ಗೊತ್ತಿರೋದು, ನೀವೇನೆಲ್ಲ ಏನ್ ಮಾಡ್ತಿದ್ರಿ. ಬಟ್ ಈ ಸಲ ವಿಶೇಷತೆ ಏನು ಅಂದ್ರೆ ನಾವು ಬಲರಾಮ ಟೀಮ್ ಜೊತೆ ಇರೋದು. ನಮ್ಮ ಬಲರಾಮ ಮೂವಿ ಪ್ರಮೋಷನ್ಗೆ ಇದ್ದೀವಿ, ಬಲರಾಮ ಟೀಮಲ್ಲಿ ಇದ್ದೀವಿ. ಅದು ತುಂಬಾ ಖುಷಿ ವಿಷಯ. ಸೊ ಈ ಸಂಕ್ರಾಂತಿ ನಮ್ಗೆ ತುಂಬಾ ದೊಡ್ಡ ಸಂಕ್ರಾಂತಿ. ಇವರು ಸಖತ್ತು ಆ ಪಟೇಲ್ರು ಲುಕ್ ಅಲ್ಲೇ ಸಖತ್ತ ಕಾಣಿಸ್ತಾ ಇದ್ದೀರಾ. ಎಷ್ಟು ಖುಷಿ ನಿಮ್ಗೆ ರೆಡಿ ಆಗದ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಾ ಅದು ಅಲ್ಲ, ರೆಡ್ ಅಲ್ವಾ? ಎಲ್ರು ನೋಡಿ, ವೈಟ್ ಶಲ್ಯ ಮತ್ತೆ ಇದು ಪಂಚೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರ. ನೀವು ಅವ್ರು ಒಂಥರ ಡಿಫ್ರೆಂಟ್ ಜುಬಾದಲ್ಲಿ, ಇವರು ಒಂಥರ ರೆಡ್ ಅಟ್ರಾಕ್ಟಿವ್ ಆಗಿ. ಇಲ್ಲ ಅಂದ್ರೆ ಪ್ರಮೋಷನ್ ಶುರುವಾಗಿದೆ ಅನ್ನೋದೇ ನಮಗೆ ಇದೊಂದು ಖುಷಿ ಸಮಾಚಾರ. ಸಂಕ್ರಾಂತಿ ಅಂದ್ರೆ ಆಕ್ಚುಲಿ ನಾವು ಸಣ್ಣ ವಯಸ್ಸಲ್ಲಿದ್ದಾಗೆಲ್ಲ ತುಂಬಾ ಹೆದರ್ತಾ ಇದ್ವಿ ನಾವು. ನಾನು ನನ್ನ ತಮ್ಮ ಈ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ನಮ್ಮಮ್ಮ ಎಲ್ರ ಮನೆಗೆ ಹೋಗಿ ಹೆಂಗಸರಿಗೆಲ್ಲ ಅರ್ಶಿನ ಕುಂಕುಮ ಕರ್ಕೊಂಬ ಅಂತನವ್ರು. ನಮಗೆ ಒಂಥರ ಮುಜುಗರ, ಎಲ್ಲ ಮನೆಗೆ ಹೋಗೋದು ಆಂಟಿ ಸ್ವಲ್ಪ ಅರ್ಶಿನ ಕುಂಕುಮಕ್ಕೆ ಬರ್ಬೇಕಂತ ಅನ್ನೋದು, ಓಡೋದು. ಸ್ವಲ್ಪ ವಯಸ್ಸಾದಂಗೆ ನನ್ನ ತಮ್ಮಂಗೆ ಬಿಡಕ್ಕೆ ಶುರು ಮಾಡ್ಬಿಟ್ಟಿದ್ದೆ ನಾನು. ಗಾಡಿ ಹೊರಗೆ ನಿಂತ್ಕೊಂಡಿರೋದು, ಹೋಗಿ ಹೇಳ್ಬಾ ಹೋಗ ಅಂತ. ಸೊ ಈಗ ಅದೇ ಎಳ್ಳು ತಿನ್ನೋದೇ ಒಂದು ಖುಷಿ ಅಷ್ಟೇ. ಯಾರ್ಯಾರು ಕೊಟ್ಟಿರ್ತಾರೆ ಕ್ಲೀನಾಗಿ ಅದನ್ನು ಜೋಡಿಸ್ಕೊಂಡು ಇದು ಬೆಲ್ಲ ಸಪ್ರೇಟ್ ಮಾಡಿ, ಕೊಬ್ಬರಿ ಸಪ್ರೇಟ್ ಮಾಡಿ, ಸಂಕ್ರಾಂತಿ 15ನೇ ತಾರೀಕು ಬಂದ್ರೂ ಇನ್ನೊಂದು 15 ದಿನಕ್ಕೆ ನಮಗೆ ಚೆನ್ನಾಗಿ ಒಳ್ಳೆ ಫುಡ್ ಸಿಗತ್ತೆ. ಸೊ ಈ ಸಲ ನಮ್ಮ ಬಲರಾಮನ ದಿನಗಳು ಪ್ರಮೋಷನ್ ಶುರು ಮಾಡ್ತಾ ಇದೀವಿ ಸಂಕ್ರಾಂತಿಯಿಂದ. ಫೆಬ್ರವರಿ ಕೊನೆ ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದೇ ತುಂಬಾ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಅನ್ಸುತ್ತೆ ಈ ಸಂಕ್ರಾಂತಿ. ಸರ್, ದೊಡ್ಡ ಯಜಮಾನ್ರ ತರ ಲುಕ್ ಗೆಟಪ್ ಅಲ್ಲಿ ಇದ್ದೀರಾ. ಸೊ ಬಲರಾಮ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅವ್ರು ರಿಟೈರ್ಡ್ ಆಗಿದ್ದಾರೆ, ಅದನ್ನ ಇವ್ರು ತಗೊಂಡಿದ್ದಾರೆ ಈಗ. ಹೌದಾ? ಓಕೆ, ಇಲ್ಲೇ ಒಂದ್ ಸ್ವಲ್ಪ ಕ್ಲೂಸ್ ನೆಲ್ಲ ಬಿಟ್ಕೊಡ್ತಾ ಇದೀರಾ ಅನ್ಸುತ್ತೆ ಸಿನಿಮಾದ ಬಗ್ಗೆ. ಫುಲ್ ಸಿನಿಮಾದಲ್ಲೆಲ್ಲ ಅವ್ರದೇ ಇರೋದು. ಮಾತಾಡ್ಸಿದ್ರೆ ಫುಲ್ ಎಲ್ಲ ಗೊತ್ತಾಗ್ಬಿಡುತ್ತೆ ಸ್ಟೋರಿ. ನಂಗೆ ಯಜಮಾನ್ರನ್ನ ಮಾತಾಡ್ಸೋಣ. ಸರ್, ಹೇಗ್ ಅನ್ನಿಸ್ತಾ ಇದೆ ಸಂಕ್ರಾಂತಿ ಹಬ್ಬ ಜೊತೆಗೆ ಬಲರಾಮ ದಿನಗಳು ವಿಶೇಷತೆ ಎಲ್ಲವನ್ನೂ ಹೇಳ್ತಾ ಹೋಗೋದಾದ್ರೆ? ಇವರೆಲ್ಲ ಏನೇನೋ ಟಾಂಗ್ ಹೊಡಿತಾ ಇದ್ದಾರೆ. ಅದ ಸಂಕ್ರಾಂತಿ ಹಬ್ಬ ಬರುತ್ತೆ ಹೋಗುತ್ತೆ. ಈ ಕಷ್ಟಪಟ್ಟು ಸಿನಿಮಾ ಮಾಡಿರೋದಿವಲ್ಲ, ಅದನ್ನ ಕನ್ನಡ ಜನತೆ ಗೆಲ್ಲಿಸ್ಕೊಟ್ರೆ ಅದೇ ಸಂಕ್ರಾಂತಿ. ಅದೇನು ಜನವರಿನೇ ಬರ್ಬೇಕು ಅಂತಿಲ್ಲ. ಈ ಫೆಬ್ರವರಿ ರಿಲೀಸ್ ಆಗೋದು, ಫೆಬ್ರವರಿ ಕೊನೆ ವಾರ ಗೆಲ್ಲಿಸ್ಕೊಟ್ರೆ ನಮ್ಗೆ ಅವತ್ತೇ ಸಂಕ್ರಾಂತಿ. ಇದು ಸುಮ್ಮನೆ
ಲಾಸ್ಟಾಗಿ ಬರುತ್ತೆ ಡೇಟ್, ಕ್ಯಾಲೆಂಡರ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಮಾಡ್ತಾ ಇರ್ತೀವಿ. ಯಜಮಾನ್ರ ಥರನೇ ಮಾತಾಡೋದು ಅಲ್ವಾ ಅಲ್ವಾ? ಯಜಮಾನ್ರ ತರ ನಿಜ ಖಂಡಿತವಾಗಿ ಸಾಂಗ್ ಬರ್ತಾ ಇತ್ತು. ಹೌದೌದು, ಅದೇ ಯಜಮಾನ ಅನ್ನೋ ತರ ಯಜಮಾನ್ರು ಅದೇ ಗತ್ತಲ್ಲಿದ್ರು. ನಮ್ಮ ನಿರ್ಮಾಪಕರು ಸಂಕ್ರಾಂತಿ ಸಂಭ್ರಮ ಮಾಡಿ ನಮ್ಗೆ ಹಂಗೆಲ್ಲ ಮಾಡಿ ಸಿಂಗಾರ ಮಾಡಿ ಈಗ ಮನೆಗೆ ಹೋದ್ರೆ ಅದು ತಗೊಂಬ ಇದು ತಗೊಂಬ ಇದು ತಗೊಂಬ ಲೀಸ್ಟ್ ಇರುತ್ತಲ್ಲ, ನಮ್ಗೊಂಥರ ಪ್ಯಾಂಪರ್ ಮಾಡೋದಲ್ಲ ಯಾರು ನಿರ್ಮಾಪಕರು ಅಷ್ಟೇ. Okay. ಮನೆಯಲ್ಲೂ ಮಾಡ್ತಾರೆ, ಬಟ್ ಜವಾಬ್ದಾರಿ ಇರುತ್ತಲ್ಲ ಮನುಷ್ಯಂಗೆ. ಸೊ ಹಂಗಾಗಿ ಜವಾಬ್ದಾರಿ ಇದ್ದಾಗ ನಮ್ಗೆ ಅವ್ರು ಪ್ಯಾಂಪರ್ ಮಾಡಿದ್ರು ಗೊತ್ತಾಗ್ತಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಕೋಲು ಬಿಲ್ಲು ಅದು ಇದು ಎಲ್ಲ ಓಡ್ತಾ ಇರುತ್ತೆ ತಲೆಯಲ್ಲಿ, ಫೀಸು ಅಂತ. ಸೊ ಇಲ್ಲಿ ಪ್ರೊಡ್ಯೂಸರ್ ಸಿನಿಮಾ ಮಾಡೋದಲ್ಲದೆ ನಮ್ಮನ್ನೆಲ್ಲ ಆರ್ಟಿಸ್ಟ್ನೆಲ್ಲ ಹೆಂಗೆ ಕರೆಸಿ ಪ್ಯಾಂಪರ್ ಮಾಡಿ ಒಂದಿಷ್ಟು ಪ್ರಮೋಷನ್ ಮಾಡಿ ನಾವು ನಿಮ್ಮನ್ನ ತಲುಪಬೇಕು ಅಂತ ಕಷ್ಟಪಡ್ತಿರ್ತೀವಿ. ಇದು ಸಂಕ್ರಾಂತಿ ಯುಗಾದಿ ಎಲ್ಲ ನೆಪಗಳು, ಆದರೆ ರಿಯಲ್ ಸಂಕ್ರಾಂತಿ ಶುಕ್ರವಾರ ಅದೇ ಬೋರ್ಡ್ ಬೀಳುತ್ತಲ್ಲ ಜೆನ್ಯೂನ್ ಆಗಿ, ಅವತ್ತು ನಮಗೆ ಸಂಕ್ರಾಂತಿ. ನಮ್ಮ ಸಂಕ್ರಾಂತಿ ಮಾಡಬೇಕು, ನಮ್ಮನ್ನೆಲ್ಲ ಖುಷಿ ಪಡಿಸ್ಬೇಕು ಅಂತೀರಿ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ, ಅಷ್ಟೇ ನಂಗೆ ಕೇಳೋದು. ಸೂಪರ್ ಮನೆಯಲ್ಲಿ ನೋಡಿ ಇವ್ರು ಹೇಳಿದ ಮಾತೆಲ್ಲ, ಇವ್ರಿಗೇನೋ ಪ್ಯಾಂಪರ್ ಮಾಡ್ಬೇಕಂತ ಹಬ್ಬದ ದಿನ ಅತ್ತನ್ನಿ ಇತ್ತನ್ನಿ ಅಂತ ಕಳಿಸ್ಬಾರ್ದಂತೆ, ಕ್ಲಾಸ್ ತಗೊಳ್ಳಿ ಮನೆಗೆ ಬಂದ್ಮೇಲೆ. ವಿಶೇಷವಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೊಸ ವರ್ಷ ಎಲ್ರಿಗೂ ಗೊತ್ತು, ವರ್ಷದ ಮೊದಲನೇ ಹಬ್ಬ, ಖುಷಿ ಇರುತ್ತೆ ನಮಗೆ. ಈ ಸರಿ ಏನು ಅಂದರೆ ಬಲರಾಮ. ನಮಗೇನು ಖುಷಿ ಅಂದರೆ ಇವಾಗ ಫೆಬ್ರವರಿಗೆ ಬರ್ತಾ ಇದೆ, ಫೆಬ್ರವರಿ ಎಂಡಲ್ಲಿ ಬರ್ತೀವಿ. ಟೀಮೇ ದೊಡ್ಡ ಟೀಮು, ಸಾಕಷ್ಟು ದಿವಸ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಎಲ್ರಿಗೂ ಗೊತ್ತು ಆ ದಿನಗಳು, ನಮ್ಮ ಚೈತನ್ಯ ಅವರು ಅಂತ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಮಗೆ ತುಂಬ ಖುಷಿ ಇತ್ತು. ಅದು ಈ ಸಿನಿಮಾದಿಂದ ಈಡೇರಿದೆ. ಎಲ್ಲರೂ ನನ್ನ ಫ್ರೆಂಡ್ಸ್ ಹೇಳ್ದಂಗೆ ನಾವೆಲ್ಲ ಎಕ್ಸೈಟೆಡ್ ಆಗಿದ್ದೀವಿ. ಸಿನಿಮಾ ಬೇಗ ಬರುತ್ತೆ, ನಾವು ನೋಡೋಕ್ಕೆ ಕಾತುರರಾಗಿದ್ದೀವಿ. ಥ್ಯಾಂಕ್ ಯು. ಇನ್ನು ಪಾತ್ರಗಳು ಏನೇನು ಅನ್ನುವಂಥ ಕ್ಯೂರಿಯಾಸಿಟಿ ತುಂಬಾನೇ ಇದೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಸಿಕ್ಕಾಪಟ್ಟೆ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಏನೇನು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮಿಂದಾನೆ ಬನ್ನಿ ಸರ್, ನಿಮ್ಮ ಪಾತ್ರ. ನಮ್ಮದು ತುಂಬ ಖುಷಿ ಇದೆ. ತುಂಬ ಒಂದು ಮೈನ್ ಕ್ಯಾರೆಕ್ಟರ್, ಪಿವೋಟಲ್ ರೋಲು. ಜಾಸ್ತಿ ನಾನೇನು ಈಗಲೇ ಬಿಟ್ಕೊಡೋದು ಸರಿ ಆಗಲ್ಲ. ಬಹುಶಃ ಫಸ್ಟ್ ಶೋ ಆದಮೇಲೆ ಅದು ತುಂಬ ಚೆನ್ನಾಗಿ ಜನಕ್ಕೆ ರೀಚ್ ಆಗುತ್ತೆ ಅನಿಸುತ್ತೆ. ಸದ್ಯ ನನ್ನ ಕ್ಯಾರೆಕ್ಟರ್ ಹೆಸರು ಹೇಳ್ಬೋದು, ಸಿಂಗ್ಲಿ ಅಂತ. ಇದ್ದಿದ್ರಲ್ಲಿ ಇಡೀ ಟೀಮಲ್ಲಿ ಒಂದು ಸಣ್ಣ ಗ್ಯಾಂಗ್ಸ್ಟರ್ ಅನ್ಬೇಕಾ, ಓಮಗ ಅವಾಗ ತಾನೆ ಸಣ್ಣ ಗ್ಯಾಂಗ್ಸ್ಟರಿನ ಒಂದೊಳ್ಳೆ ರೋಲ್ ಅದು. ತುಂಬ ಚೆನ್ನಾಗಿದೆ. ಸಿಂಗ್ಲಿ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ಇವ್ರು ಅವಾಗಿಂದ ಸಿಕ್ಕಾಪಟ್ಟೆ ಏನೋ ಜೋಶಲ್ಲಿದ್ದಾರೆ. ಏನ್ ಪಾತ್ರ ಹೇಗ್ ನಿಭಾಯಿಸಿದಿರಾ, ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಇದೆ, ಎಲ್ಲ ಹೇಳ್ಬಿಡಿ. ಎಕ್ಸೈಟ್ಮೆಂಟ್ ಅಂದರೆ ಈಗ ಸುನಿಲ್ ಸರ್ ಹೇಳ್ದಂಗೆ ನಮಗೆ ಶುಕ್ರವಾರಕ್ಕೆ ಹಬ್ಬ. ಆ ಮೊದಲನೇ ಶುಕ್ರವಾರನೇ ನಾವೆಲ್ಲ ಸಿನಿಮಾದವರಲ್ಲೇ ಎದ್ದು ಕಾಣೋದು. ಸೊ ಈ ಬಲರಾಮದಲ್ಲಿ ನಾನು ಸೀನಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದು ಅದ್ಭುತವಾಗಿದೆ. ನಾನು ಒಬ್ಬಂದೇ ಕ್ಯಾರೆಕ್ಟರ್ ಅಂತಲ್ಲ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗಳನ್ನು ಅಷ್ಟೇ ಇಂಪಾರ್ಟೆನ್ಸ್ಗಳಿದೆ. ಆ ಕ್ಯಾರೆಕ್ಟರ್ ಬಂತು ಅಂದರೆ ಸ್ಕ್ರೀನ್ ಮೇಲೆ ಅದ್ರ ಮಜನೇ ಬೇರೆ. ಸೊ ಹಾಗಾಗಿ ತುಂಬ ಎಕ್ಸೈಟ್ ಆಗಿದ್ದೀವಿ, ಬೇಗ ಬರಲಿ ಅಂತ. ಸೊ ಫೆಬ್ರವರಿಗೆ ನಾವು ಬರ್ತಾ ಇದ್ದೀವಿ. ದಯವಿಟ್ಟು ಕನ್ನಡ ಜನತೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಹಾರೈಸಿ. ಥ್ಯಾಂಕ್ ಯು. ಇನ್ನ ರುದ್ರ ಅನ್ನುವಂತಹ ಪಾತ್ರ ಎಲ್ಲರ ಮನಸ್ಸಲ್ಲೂ ಕೂಡ ಅಚ್ಚೊತ್ಬಿಟ್ಟಿದ್ದೀರಾ. ಸೊ ಇಲ್ಲಿ ನಿಮ್ಮ ಪಾತ್ರ ಏನು, ಹೇಗೆ ನಿಮ್ ನೋಡಿ ಭಯ ಪಡ್ಕೋತಾರ ಹೇಗೆ ಅಂತ, ಇಲ್ಲಿ ಏನ್ ವಿಲನ್ ಪಾತ್ರ ನಿಭಾಯಿಸ್ತಾ ಇದ್ದೀರಾ ಏನು? ಇಲ್ಲಿ ನನ್ನೊಬ್ಬನ್ ನೋಡಿ ಭಯ ಪಡೋ ಅಂತದೇನಿಲ್ಲ, ಪ್ರತಿಯೊಬ್ರು ನೋಡಿ ಭಯ ಪಡ್ತಾರೆ. ಎಲ್ಲರೂ ವಿಲನ್ಸೇನಾ? ನೀವು ಹಂಗೆ ಅನ್ಕೋಬಹುದು. ಸೊ ಆಬ್ವಿಯಸ್ಲಿ ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್ ಅಂತ ಬಂದಾಗ ಎಲ್ರು ಅವ್ರಿಗೆ ಆದಂತ ಆ ಕ್ಯಾರೆಕ್ಟರ್ಗೆ ಆದಂತ ಪ್ರಾಮುಖ್ಯತೆ ಇದೆ ಇರುತ್ತಲ್ಲ. ಸೊ ನನ್ನ ಪಾತ್ರದ ಹೆಸರು ರವೀಂದ್ರ ಅಂತ. ಹೆಂಗೆ ಅಂದ್ರೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಕನೆಕ್ಟಿವಿಟಿ ಇದೆ. ಸೊ ಬಿಕಾಸ್ ಈಗ ನೋಡಿ, ನಾನು ಮತ್ತೆ ವಿಶ್ವಣ್ಣ ಅವ್ರದ್ದು ಕಾಂಬಿನೇಷನ್ ಸೀನ್ಸ್ಗಳಿದಾವೆ, ನಂದು ಇವ್ರದ್ದು ಕಾಂಬಿನೇಷನ್ ಸೀನ್ಸ್ಗಳಿದಾವೆ, ನಾನು ಮತ್ತೆ ಇವನು ವಿನೋದ್ ಸರ್ ಜೊತೆ ಟ್ರಾವೆಲ್ ಆಗುವಂತ ಒಂದಷ್ಟು ಇದಾವೆ. ಇಲ್ಲಿ ವಿಲ್ಲನ್ ಅಂತ ಹೆಂಗ್ ಡಿಸೈಡ್ ಮಾಡಕ್ ಸಾಧ್ಯ? ಆಮೇಲೆ ಬಟ್ ಪ್ರತಿಯೊಬ್ರು ಪಾತ್ರನೂ ತುಂಬಾ ಮುಖ್ಯವಾದ ಪಾತ್ರ. ಆಮೇಲೆ ಎಲ್ರೂ ಸಿನಿಮಾ ಪೂರಾ ಟ್ರಾವೆಲ್ ಆಗುವಂತ ಪಾತ್ರನೇ. ಯಾವ್ದೋ ಒಂದು ಸೀನ್ ಬಂದ್ರು, ಸೀನಿಂದ ಈ ಸೀನ್ ಬಂದು ಹಿಂಗೆ ಹೊಟ್ಟೋಗುತ್ತೆ ಅನ್ನೋ ತರ ಯಾರು ಇಲ್ಲ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಆರ್ಟಿಸ್ಟು, ಪ್ರತಿಯೊಬ್ರು ಕೂಡ ಸಿನಿಮಾ ಪೂರಾ ಇರೋರೇನೆ ಇಲ್ಲಿರೋದು. ಅಂಡ್ ಡೈರೆಕ್ಟ್ರು ಅದೇ ತರ ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೆ ಆದಂತ ಒಂದಷ್ಟು ವೆಯ್ಟೇಜ್ನ ಇಟ್ಟಿದ್ದಾರೆ. ಎಲ್ಲರೂ ತುಂಬಾ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಸುಮ್ಮನೆ ಒಂದು ಸೀನಿಗೆ ಇಟ್ಕೊಳ್ಳೋಣ, ಇವ್ರನ್ನ 2 ಸೀನಿಗೆ ಇಟ್ಕೊಳ್ಳೋಣ ಅಂತ ಯಾವುದೂ ಮಾಡಿಲ್ಲ. ಎಲ್ಲ ಪಾತ್ರಗಳನ್ನು ತುಂಬ ಅದ್ಭುತವಾಗಿ ಬಳಕೆ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ 100% ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ನನಗೆ 15-17 ವರ್ಷದ ಹಿಂದೆ ಬಂದಂಥ ಆ ದಿನಗಳನ್ನ ನಾನು ಇವತ್ತಿಗೆ, ನಾನು ಈ ಸಿನಿಮಾ ಯಾವಾಗ ಕಮಿಟ್ ಆದೆ ಆವಾಗ ಮತ್ತೆ ಇನ್ನೊಂದ್ಸಲ ರೀಕಾಲ್ ಮಾಡಿ ನೋಡಿದಾಗ
ಅದು ಗೊತ್ತಾ, ಸೆಟ್ಟಲ್ಲೇ ನೋಡಿದೀವಿ ಸಿನಿಮಾನ. ಓಕೆ ಸೆಟ್ಟಲ್ಲೇ ಬಲರಾಮ ಸೆಟ್ಟಲ್ಲೇ ಸಿನಿಮಾ ನೋಡಿರೋದು ಮತ್ತೆ. ಅಂದ್ರೆ ಆ ಎಕ್ಸೈಟ್ಮೆಂಟ್ ಇತ್ತಲ್ಲ, ಕ್ಯಾರೆಕ್ಟರ್ಗಳು ನಾವು ಅಲ್ಲಿ ನೋಡಿದ್ವಲ್ಲ, ಆ ಕ್ಯಾರೆಕ್ಟರ್ಗಳನ್ನ ಇವತ್ತು ನಾವೇ ಜೀವಿಸ್ತಾ ಇದೀವಿ ಅಂದಾಗ ಅದು ಬೇರೆ ಮಜಾ ಆಯ್ತು. ಯಾಕೆಂದ್ರೆ 17 ವರ್ಷದಿಂದ ನಾವು ಇನ್ನ ಚಿಕ್ಕ ಹುಡುಗರು, ನನಗೊಂದು 34, 32, 33 ಅಂತ ಅಂದ್ರೆ, ಸೊ 17 ನನಗೊಂದು 17 ಆಗಿರುತ್ತೆ. ಸೊ ಅವಾಗ ನೋಡಿದ್ದು ಸಿನಿಮಾನ ಇವತ್ತಿಗೆ ಮತ್ತೆ ಹಾಕೊಂಡು ಸಿನಿಮಾ ನೋಡಿದ್ವಲ್ಲ, ಅವಾಗ ಆಗಿದ್ದ ಎಕ್ಸ್ಪೀರಿಯನ್ಸೇ ಬೇರೆ. ಇಷ್ಟು ಎಂಗೇಜಿಂಗ್ ಆಗಿದೆ ಅಂದಾಗ ಈ ಸಿನಿಮಾನು ಅದೇ ಥರನೇ ಇದೆ. ಆ್ಯಂಡ್ ಇವತ್ತು ಆಡಿಯನ್ಸಿಗೆ ಕನೆಕ್ಟ್ ಆಗೋ ಥರ ಅವತ್ತಿನ ಜಗತ್ತನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಈವನ್ ವೇಣು ಸರು ಪ್ರತಿಯೊಬ್ಬರೂ ಸಖತ್ತಾಗಿ ತೋರಿಸಿದ್ದಾರೆ. ನಮ್ಮ ಕಾಸ್ಟ್ಯೂಮ್ಸ್ ಇರ್ಬೋದು, ನಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, 80s ಏನು ಕಾಣ್ತಿದ್ರು, ಯಾವ ಥರ ಬೂಟ್ ಕಟ್ ಪ್ಯಾಂಟ್ಗಳೆಲ್ಲ ಹಾಕಿ, ಕೆಲವರು ಜಾಕೆಟ್ಗಳಿಷ್ಟ, ಜಾಕೆಟ್ಗಳು ಹಾಕೋದಾಗಿರ್ಬೋದು, ಟಿ ಶರ್ಟ್ ಇದು ಶರ್ಟ್ಸ್ಗಳಿಗೆ ಕಾಲರ್ ಫುಲ್ಲು ಶಾರ್ಪ್ ಎಡ್ಜು, ಇದು ತುಂಬ ಲೆಂತ್ ಇರುತ್ತಲ್ಲ ಕಾಲರ್ಸ್ಗಳೆಲ್ಲ, ಆ ಥರ ಶರ್ಟ್ಗಳೆಲ್ಲ ಯೂಸ್ ಮಾಡಿ ಸಖತ್ತಾಗಿದೆ. ಆ್ಯಂಡ್ ನೋಡೋರಿಗೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಒಳ್ಳೆ ಮಾಸ್ ಕಂಪ್ಲೀಟ್ ಕಲ್ಟ್ ಮೂವಿ ಇದು, ಕಂಪ್ಲೀಟ್ ಕಲ್ಟ್ ಮೂವಿ. ಒಟ್ಟಿನಲ್ಲಿ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ 2026 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಜಮಾನ್ರೆ ತಮ್ಮ ಪಾತ್ರ ಏನು? ಯಜಮಾನ್ರ ಪಾತ್ರನೇನಾ? ಅಲ್ಲ, ನಾನು ಹೆಂಗ್ ಗೊತ್ತಾ, ಈಗ ನಾನು ಅವಾಗ ಹೇಳಿದ್ನಲ್ಲ, ಈಗ ಮನೆಯಲ್ಲಿ ಜವಾಬ್ದಾರಿ ಇದ್ರು ಹಬ್ಬದ ದಿನ ಮನೆಯವರೆಲ್ಲ ಮಜಾ ಮಾಡ್ತಿರ್ತಾರೆ, ನಾವು ಮಜಾ ಮಾಡ್ತಿರ್ತೀವಿ, ಜೊತೆಗೆ ಒಂದು ಕಂಟ್ರೋಲ್ ಇರುತ್ತಲ್ಲ, ಸೊ ಅದೇ ಕಂಟ್ರೋಲ್ ನಾವು. ಹೌದಾ? ಓ ಮೈ ಗಾಡ್, ಎಂತ ಟ್ವಿಸ್ಟ್ ಇಟ್ಬಿಟ್ರಿ. ಓಕೆ, ಅಷ್ಟೇ, ಅದೇ ಪಾತ್ರ. ಸೂಪರ್. ಅಂದ್ರೆ ಈಗ ಒಂದು ಆಕ್ಷನ್ಗೊಂದು ರಿಯಾಕ್ಷನ್ ಇರುತ್ತಲ್ಲ, ರಿಯಾಕ್ಷನ್ ನಾವು. ಏನಂತ ಅರ್ಥ ಮಾಡ್ಕೋಬೇಕು? ತಲೆಲ್ಲಂತೂ ಹುಳ ಎಷ್ಟೆಲ್ಲ ಇದು ನ್ಯೂಟನ್ಸ್ ಥರ್ಡ್ ಲಾನ? ಇದು ಯಾವ ನ್ಯೂಟನ್ ಲಾ ಅಲ್ಲ, ಇದು ಚೈತನ್ಯ ಸರ್ ಲಾ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತಾ, ಕೊನೆಯದಾಗಿ ಅಶ್ವವೇಗ ನ್ಯೂಸ್ನ ವೀಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಬಲರಾಮ ಟೀಮ್ನಿಂದ ಒಂದು ವಿಶ್ ಮಾಡ್ಬಿಡಿ ಸಂಕ್ರಾಂತಿ ಹಬ್ಬದ. ಅಶ್ವವೇಗ ವೀಕ್ಷಕರಿಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹಾಯ್, ಹಲೋ, ನಮಸ್ಕಾರ. ಅಶ್ವವೇಗ್ನ ಸಮಸ್ತ ವೀಕ್ಷಕರಿಗೆಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತಿನ ಸಂಕ್ರಾಂತಿ ಹಬ್ಬವನ್ನ ಇನ್ನಷ್ಟು ವಿಶೇಷಗೊಳಿಸೋದಕ್ಕೆ, ಮೆರುಗುಗೊಳಿಸೋದಕ್ಕೆ, ಸೊಬಗುಗೊಳಿಸೋದಕ್ಕೆ ನನ್ನ ಜೊತೆಗೆ ಇವತ್ತು ತುಂಬಾ ಸ್ಪೆಷಲ್ ಗೆಸ್ಟ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ ರೀತಿಯಾಗಿ ಸೀರೆಯುಟ್ಟ ನವಿಲು ನನ್ನ ಜೊತೆಗಿದ್ದಾರೆ. ತುಂಬಾ ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ದಾರೆ. ಜೇಮ್ಸ್ ಸುಂದರಿ, ದ ಒನ್ ಅಂಡ್ ಓನ್ಲಿ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಗಾರ್ಜಿಯಸ್ ಪ್ರಿಯಾ ಆನಂದ್ ನನ್ನ ಜೊತೆಗಿದ್ದಾರೆ. Thank you for your sweet introduction. Thank you. ಇನ್ನ ಕಮ್ಮಿ ಆಯ್ತು ಆಕ್ಚುಲಿ, ಹೌದಾ? ಪದಗಳು ಬರ್ತಾ ಇಲ್ಲ, ಬಂದಿದ್ದ ಪದಗಳನ್ನ ಹೇಳಿದ್ವಿ. ಪಾಪ ವಿಲ್ ಗೋ ಟು ದ ಇಂಟರ್ವ್ಯೂ ಡೈರೆಕ್ಟ್ಲಿ. ಹೇಗಿದ್ದೀರಾ ಮ್ಯಾಮ್? ತುಂಬಾ ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ನಮ್ಗೆಲ್ಲ ಒಂದ್ ರೀತಿಯ ಖುಷಿ, ಅಂದ್ರೆ ವರ್ಷದ ಆರಂಭ ಬರುವಂತಹ ಮೊದಲ ಹಬ್ಬ. ನಿಮಗೆ ಈ ಸಿನಿಮಾ ಟೀಮ್ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು, ಸಿನಿಮಾ ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾ ಇರುವಂತದ್ದು ಎಷ್ಟು ಖುಷಿ ಇದೆ ಮ್ಯಾಮ್? ತುಂಬಾ ಖುಷಿ ಇದೆ. ಇವತ್ತು ಫಸ್ಟ್ ಟೈಮ್ ಸಂಕ್ರಾಂತಿ ನಾನು ಕರ್ನಾಟಕದಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ, ಅದು ಪ್ರೆಸ್ ಜೊತೆ, ನಿಮ್ ಜೊತೆ, ನಿಮ್ಮೆಲ್ಲರ ಜೊತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಇಟ್ಸ್ ಆಲ್ವೇಸ್ ನೈಸ್ ಸೆಲೆಬ್ರೇಟಿಂಗ್ ಫೆಸ್ಟಿವಲ್ಸ್ ಅಟ್ ವರ್ಕ್. ಸೊ ಇದು ತುಂಬಾ ಒಳ್ಳೆ 2026 ಸ್ಟಾರ್ಟೆಡ್ ಆಫ್ ವೆಲ್. ಇನ್ನ ಸಿನಿಮಾ ಅಂತ ನಂದಾಕ್ಷಣ, ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾ ಇದೆ ಆ ಸಿನಿಮಾ ಅಂತ ಅಂದಾಕ್ಷಣ ನಮ್ಗೆಲ್ಲ ಒಂದ್ ಪ್ರಶ್ನೆ ಮೂಡುತ್ತೆ, ಯಾಕೆ ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾ ಇದೆ ಅಂದ್ರೆ ಸಿನಿಮಾದಲ್ಲಿ ಏನಾದ್ರೂ ಆ ಸೀನ್ಸ್ ನ ಇಟ್ಟಿದಾರಾ ಅನ್ನೋ ಕ್ಯೂರಿಯಾಸಿಟಿ. ಆ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಮ್ಯಾಮ್ ಪಿಕ್ಚರ್ಸ್ ಅಲ್ಲಿ ಇದೆ, ಬಟ್ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ, ಬಿಕಾಸ್ ಇಟ್ಸ್ ಅ ಬಿಗ್ ಸೀಕ್ವೆನ್ಸ್, ಅದು ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್. ಬಟ್ ಐ ಥಿಂಕ್ ಯು ರೈಟ್, ದಟ್ ಇಸ್ ಸ್ಪೆಷಲ್. ಒಟ್ನಲ್ಲಿ ಬಿಟ್ಕೊಡೋದಿಲ್ಲ ಏನೋ. ಚೈತನ್ಯ ಸರ್ ನಾನು ಒಳ್ಳೆ ಟ್ರೈನ್ ಮಾಡ್ತೀರಾ, ಏನ್ ಮಾತಾಡ್ಬೇಡ ಅನ್ನೋ. ಸೊ ಐ ವೋಂಟ್ ಗಿವ್ ಇಟ್ ಅವೇ. ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮ್ಯಾಮ್, ಬಿಕಾಸ್ ನಾವು ಈ ಹಿಂದೆ ನಿಮ್ಮನ್ನ ತುಂಬಾ ಗ್ಲಾಮರಸ್ ಆಗಿ ನೋಡಿದ್ವಿ. ನಮ್ಮ ಮೊದಲನೇ ಸಿನಿಮಾದಲ್ಲಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ನಿಮ್ಮ ಡಾನ್ಸ್ ಆಗಿರ್ಬೋದು, ನಿಮ್ಮ ನಟನೆ ಆಗಿರ್ಬೋದು, ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಈ ಸಿನಿಮಾಗೆ ಹೋಲಿಕೆ ಮಾಡಿದ್ರೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದ್ 2 ಸಾಲು. ನನ್ನ ಪಾತ್ರ ಹೆಸರು ರೇವತಿ, ಅಂಡ್ ಆಬ್ವಿಯಸ್ಲಿ ರೇವತಿ ಇಸ್ ಬಲರಾಮ ದ ಲವ್ ಇಂಟ್ರೆಸ್ಟ್. ನೀವೆಲ್ಲರೂ ಶುರು ಸಾಂಗ್ ನೋಡ್ತೀರಾ, ಅಂಡ್ ಐ ಆಮ್ ಸೋ ಗ್ಲಾಡ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಲವಿಂಗ್ ದ ಸಾಂಗ್. ನನಗೂ ಆ ಸಾಂಗ್ ತುಂಬಾ ಇಷ್ಟ. ಸೊ ಶೂಟಿಂಗ್ ಮುಂಚೆನೆ ಐ ಕೀಪ್ ಲಿಸ್ನಿಂಗ್ ಟು ಇಟ್ ಆನ್ ಲೂಪ್, ಅಂಡ್ ನೌ ಎವ್ರಿ ಒನ್ಸ್ ಲಿಸ್ನಿಂಗ್ ಟು ಇಟ್. ಬಟ್ ಕ್ಯಾರೆಕ್ಟರ್ ಬಗ್ಗೆ ನಾನು ಜಾಸ್ತಿ ಮಾತಾಡಿಲ್ಲ, ಬಿಕಾಸ್ ಇದು ಒಂದು ಆ ಲವ್ ಟ್ರ್ಯಾಕ್ ಸೆಪ್ರೇಟು, ಕಾಮಿಡಿ ಟ್ರ್ಯಾಕ್ ಸೆಪ್ರೇಟು, ಮತ್ತೆ ಹೀರೋ ಪೋರ್ಷನ್ಸ್ ಬೇರೆ ತರ ಇಲ್ಲ ಈ ಪಿಕ್ಚರು. ಎಲ್ರಿಗೂ ಗೊತ್ತು ಚೈತನ್ಯ ಸರ್ ಇಸ್ ಅ ವೆರಿ ಸೆನ್ಸಿಬಲ್ ಡೈರೆಕ್ಟರ್, ಅಂಡ್
this movie Balrama Dinugulu follows the life of Balrama. So Balrama life ಅಲ್ಲಿ ಯಾವ ಇದೆ, so obviously ಅಲ್ಲಿ ಪ್ರೀತಿ ಇದೆ and family ಇದೆ and friends ಇದೆ, so just follows his journey. So very nice that I got to do something in Kannada that was very different from how I started off. So ತುಂಬಾ ಖುಷಿಯಾಗಿದೆ ನನಗೆ. ಆಮೇಲೆ ನೀವು ಹೇಳ್ತಾ ಇದ್ರಿ ನಂಗೆ ಒಂದು ಕನ್ಸಿತ್ತು ಬನಾ ಮ್ಯೂಸಿಕ್ ಜೊತೆಗೆ ಕೆಲಸ ಮಾಡ್ಬೇಕು ಅನ್ನುವಂಥದ್ದು. ಸೊ ಈ ಸಿನಿಮಾ ಮುಖಾಂತರ ನಿಮ್ಗದು ನನ್ಸಾಗಿದೆ. ಸೊ ಎಷ್ಟು ಖುಷಿ ಇದೆ. Obviously very very exciting. Songs ಬಗ್ಗೆ ಎಲ್ಲ see, ಒಂದು ಹೀರೋಯಿನ್ಗೆ ಸಾಂಗ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂಡ್ ಐ ಆಮ್ ವೆರಿ ಲಕ್ಕಿ ದಟ್ ಫಸ್ಟ್ ಪಿಕ್ಚರ್ ನಿಂಚೆ ಲೈಕ್ ಇನ್ ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ, ಎವ್ರಿ ಲ್ಯಾಂಗ್ವೇಜ್ ಐವ್ ಹ್ಯಾಡ್ ದ ಬೆಸ್ಟ್ ಸಾಂಗ್ಸ್. ಈವನ್ ಟುಡೇ ರಾಜ್ಕುಮಾರ್ ಸಾಂಗ್ಸ್ ಲೈಕ್ ಪೀಪಲ್ ಸ್ಟಿಲ್ ಸಿಂಗ್ ಇಟ್, ಪೀಪಲ್ ಸ್ಟಿಲ್ ಟಾಕ್ ಅಬೌಟ್ ಇಟ್. ಸೊ ಆ ಥರ ಈ ಶುರು ಸಾಂಗ್ದು ಒಂದು ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ದಟ್ ಸನಾ ಹ್ಯಾಸ್ ಗಿವನ್ ಅಸ್. ವೆರಿ ವೆರಿ ಲಕ್ಕಿ ಅಂಡ್ ಫಾರ್ಚುನೇಟ್ ಟು ಬಿ ಅ ಪಾರ್ಟ್ ಆಫ್. ಪ್ರಿಯಾ ಅವ್ರಿಗೆ ಕನ್ನಡ ಕಂಪ್ಲೀಟ್ ಆಗಿ ಬರೋದಿಲ್ಲ, ಆದ್ರೂ ಕೂಡ ಕನ್ನಡದ ಮೇಲೆ ತುಂಬಾ ಪ್ರೀತಿ, ಮಾತನಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತೀರಾ. ಸೊ ನಾನ್ ಕೇಳ್ಪಟ್ಟೆ ಪುನೀತ್ ಸರ್ ಅವ್ರು ಹೇಳಿದ್ರು ಕನ್ನಡ ಕಲ್ತ್ಕೊಳ್ಳಿ ಅಂತ. ಸೊ ಅದಕ್ಕೆ ನೀವು ಆ ಕನ್ನಡದ ಮೇಲೆ ಪ್ರೀತಿ ಅಭಿಮಾನ ತೋರಿಸಿ ಕಲಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸಿ ಪುನೀತ್ಗೆ ಆಬ್ವಿಯಸ್ಲಿ ಫಾರ್ ಹಿಮ್ ಕನ್ನಡ ಮೇಲೆ ಅಷ್ಟು ಪ್ರೀತಿ ಇದೆ ಇಲ್ಲ, ಸೊ ಅದು ನೋಡಿ ನನ್ಗೂ ಬರುತ್ತೆ. ಐ ಥಿಂಕ್ ಲಿಟಲ್ ಬಿಟ್ ಇಸ್ ರಬ್ಡ್ ಆಫ್ ಆನ್ ಮೀ ಅಂಡ್ ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲಿ ನಾನು ಮಾತಾಡ್ತೀನಿ ಇಲ್ಲ, ಸೊ ನಾನು ಹೇಳ್ತೀನಿ that he said ನೀವು ಒಳ್ಳೆ ಆರ್ಟಿಸ್ಟ್, ನೀವು ಕನ್ನಡ ಪಿಕ್ಚರ್ಸ್ ಜಾಸ್ತಿ ಮಾಡಬೇಕು, ಆಕ್ಟ್ ಮಾಡಬೇಕು, ಸೊ ನೀವು ಕನ್ನಡ ಲರ್ನ್ ಕ್ವಿಕ್ಲಿ ಸೊ ಯು ಕ್ಯಾನ್ ಡೂ ಸಮ್ ಮೋರ್ ಮೂವೀಸ್ ಹಿಯರ್. ಅಂಡ್ ನನಗೆ ತುಂಬಾ ಪ್ರೀತಿ ಕರ್ನಾಟಕ, ಸೊ ಐ ವುಡ್ ಲವ್ ಟು ಮೂವ್ ಆಲ್ಸೋ. ಇಫ್ ಐ ಕುಡ್ ಮೂವ್ ಐ ವುಡ್ ಮೂವ್ ಟು ಮೈಸೂರ್. ನಮಗೂ ಅಷ್ಟೇ ನೀವಂದ್ರೆ ತುಂಬಾ ಪ್ರೀತಿ, ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಮುಖಾಂತರ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದ್ 2 ಲೈನ್. ಮೆಸೇಜ್ ಏನಿಲ್ಲ, ಸಿನಿಮಾದಲ್ಲಿ ಏನ್ ಮೆಸೇಜ್ ಸಿಗಬಹುದು? ಸಿನಿಮಾದಲ್ಲಿ ಏನ್ ಮೆಸೇಜ್ ಅದನ್ನ ಸಿನಿಮಾ ನೋಡ್ಬೇಕು, ಅದು ದಟ್ ಚೈತನ್ಯ ಸರ್ಸ್ ಡಿಪಾರ್ಟ್ಮೆಂಟ್ ಅದು. ಬಟ್ ಐ ಜಸ್ಟ್ ವಾಂಟ್ ಟು ಟೆಲ್ ಎವ್ರಿವನ್, ಈ ಪಿಕ್ಚರ್ ವಿ ರಿಯಲಿ ಎಂಜಾಯ್ಡ್ ಮೇಕಿಂಗ್ ಇಟ್. And Chaitanya sir 10 ವರ್ಷ ಆಮೇಲೆ he's making a gangster genre film and I loved working with Vinod, such a great artist. This movie has so many different actors. I think each one I'm looking forward to seeing their career blossom after this. And we've had amazing technicians, Venu sir and Sana be a part of this movie. So ಒಳ್ಳೆ picture ಎಲ್ಲರೂ ನೋಡಿ, ಥಿಯೇಟರ್ ಅಲ್ಲಿ ನೋಡಿ. ಸಂಕ್ರಾಂತಿ ಹಬ್ಬ ಇವಾಗ ಸದ್ಯಕ್ಕೆ ಸೆಟಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಪ್ರಿಯಾ ಅವರು. ಇನ್ನ ಮನೇಲಿ ಸೆಲೆಬ್ರೇಷನ್ ಹೇಗಿರುತ್ತೆ? ಸೊ ಫ್ಯಾಮಿಲಿ ಜೊತೆಗೆ ಎಷ್ಟು ಮಿಸ್ ಮಾಡ್ಕೋತೀರಾ ನೀವಂದ್ರೆ? ಏನಾದ್ರೂ ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡೋದು, ಈಗ ಸ್ವೀಟ್ಸ್ ಎಲ್ಲ ಪೊಂಗಲ್ ಮಾಡ್ತಾರೆ, ಎಳ್ಳು ಬೆಲ್ಲ ಈ ರೀತಿ ಏನಾದ್ರೂ ಕುಕಿಂಗ್ ಹೆಲ್ಪ್ ಮಾಡ್ತೀರಾ ಅಥವಾ ತಿನ್ನೋದೊಂದೇನಾ? ಒಳ್ಳೆ ತಿನ್ನೋದೇ, ನನ್ಗೆ ಕುಕಿಂಗ್ ಇಷ್ಟನೇ ಇಲ್ಲ, ಆ ಪೇಷನ್ಸ್ ನನ್ಗೆ ಇಲ್ಲ. ಸೊ ಬಟ್ ನಮ್ಮೂರಲ್ಲಿ ಕುಂಭಕೋಣಂ ಬಗ್ಗೆ ನಮ್ಮೂರು ಆನಂದ ತಾಂಡವಪುರಂ ಅಲ್ಲಿ ದುರ್ಗೆ ಅಮ್ಮನ್ ಪೊಂಗಲ್ ತುಂಬಾ ಸ್ಪೆಷಲ್ ನಮ್ಮೂರಲ್ಲಿ. ಸೊ ಆ ಅಮ್ಮನ್ ಟೆಂಪಲ್ಗೋಸ್ಕರ ವಿ ಸೆಲೆಬ್ರೇಟ್ ದುರ್ಗೆ ಅಮ್ಮನ್. ಸೊ ಅದು ಒಂದು 100s of years ಆ ಫ್ಯಾಮಿಲಿ ಹ್ಯಾಸ್ ಬಿನ್ ಡೂಯಿಂಗ್. ಸೊ ಅದು ನನಗೆ ತುಂಬಾ ಸ್ಪೆಷಲ್. ಸೊ 2 ಪೊಂಗಲ್ ಬರುತ್ತೆ ನನಗೆ. ಒಂದು ಆಬ್ವಿಯಸ್ಲಿ ಸಂಕ್ರಾಂತಿದು ದಿಸ್ ಪೊಂಗಲ್, ಅಂಡ್ ದೆನ್ ಸ್ವಲ್ಪ ಜಾನ್ ಎಂಡ್ ಅಲ್ಲಿ ವಿ ಹ್ಯಾವ್ ದುರ್ಗೆ ಅಮ್ಮನ್ ಪೊಂಗಲ್ as well. ಸೊ ನನಗೆ 2 ಪೊಂಗಲ್ ಸ್ಪೆಷಲ್. Thank you so much. All of this I don't want any. Thank you so much and all the very best. ನಿಮ್ಮ ಸಿನಿಮಾಗೆ ಒಳ್ಳೆದಾಗ್ಲಿ. Bye bye. Thank you so much ma'am. ಸೊ ನೋಡಿದ್ರಲ್ವಾ, ಇದಿಷ್ಟು ಪ್ರಿಯಾ ಆನಂದ್ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಇನ್ನೂ ಸಾಕಷ್ಟು ಜನ ಕಲಾವಿದರು ಕಾಯ್ತಾ ಇದ್ದಾರೆ. ಸೆಲೆಬ್ರೇಟ್ ಹೇಗ್ ಮಾಡ್ತಾ ಇದ್ದಾರೆ ಹಬ್ಬವನ್ನ ಎಲ್ಲದನ್ನು ಕೂಡ ತೋರಿಸ್ತಾ ಹೋಗ್ತೀನಿ, ಬನ್ನಿ ನನ್ನ ಜೊತೆ. ಸೊ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಕ್ ಎಲ್ಲಿಗೆ ಬಂದಿದ್ದೀನಿ ಅಂತ ನಾನೀಗ ಆಲ್ರೆಡಿ ಹೇಳ್ದೆ. ನಮ್ ಜೊತೆಗೆ ಆನೆ ವಿನಯ್ ಗೌಡ ಅವರು ಇದ್ದಾರೆ. ಸೊ ಸಕರ ಕಾಣಿಸ್ತಾ ಇದ್ದಾರೆ ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ. ಹಾಯ್, ಹೇಗಿದ್ದೀರಾ? ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಮೇಡಮ್. ನಿಮಗೆ ಮತ್ತೆ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನ ಸಂಕ್ರಾಂತಿ ಹಬ್ಬ ಅಂದಾಕ್ಷಣ ಅವತ್ತೇನೋ ಮನೇಲಿ ಇರ್ಬೇಕು, ಫ್ಯಾಮಿಲಿ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು ಅನ್ನುವಂಥದ್ದು ಎಲ್ಲ ಕಲಾವಿದರು ಆಲ್ಮೋಸ್ಟ್ ಆಲ್ ಹಂಗೆ ಇರುತ್ತೆ. ಬಟ್ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಸಿನಿಮಾ ಟೀಮ್ ಜೊತೆಗೆ, ಎಷ್ಟು ಖುಷಿ ಇದೆ? ಬೇಸರ ಏನಾದ್ರು ಆಗ್ತಾ ಇದೆಯಾ? ಫ್ಯಾಮಿಲಿ ಮಿಸ್ ಮಾಡ್ಕೋತಾ ಇದ್ದೀರಾ? ಮೇಡಮ್, ಯಾರು ಹೇಳಿದ್ದು ನಾನು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ? ಫ್ಯಾಮಿಲಿ, ಡೆಫಿನೆಟ್ಲಿ ದೇ ಆರ್ ಮೈ ಫ್ಯಾಮಿಲಿ. ಅಂಡ್ ಎಸ್ಪೆಷಲಿ ಪದ್ಮಾವತಿ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಇದೆಯಲ್ಲ, ದೇ ಆರ್ ವೆರಿ ಕ್ಲೋಸ್ ಟು ಮೀ, ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ಇಂಥ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಜೆಕ್ಟು ನನ್ನನ್ನು ಕಾಸ್ಟ್ ಮಾಡಿದ್ರು. ಆ್ಯಂಡ್ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿ ಒನ್ ಸೋ ಬ್ಯೂಟಿಫುಲಿ. ಆ್ಯಂಡ್ ಪ್ರತಿ ಸಲಿನೂ ಹೇಳ್ತೀನಿ, ಶ್ರೇಯಸ್ ಅವರು ಈಸ್ ಅ ಪ್ರೊಡ್ಯೂಸರ್, ಈಸ್ ಮೈ ಬ್ರದರ್, ಈಸ್ ಮೈ ಲಿಟಲ್ ಬ್ರದರ್, ಆ್ಯಂಡ್ ಐ ವಿಲ್ ಆಲ್ವೇಸ್ ಸಪೋರ್ಟ್ ಹಿಮ್. ಅವರು ಅದೇ ರೀತಿ ನಮ್ಮ ಜೊತೆನಲ್ಲಿ ನಡ್ಕೊತಾರೆ. ಆ್ಯಂಡ್ ದ ರೆಸ್ಪೆಕ್ಟ್ ದೆ ಗಿವ್, ಇಟ್ ಈಸ್ ವೆರಿ ಮ್ಯೂಚುವಲ್. ಅಂಡ್ ಫ್ಯಾಮಿಲಿ ಅಂತ ಬಂದಾಗ ನನ್ನ ಫ್ಯಾಮಿಲಿ ಜೊತೆನಲ್ಲಿ ಈ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಹಬ್ಬ ಇಸ್ ಲೈಕ್ ಗೋಯಿಂಗ್ ಗುಡ್, ಲೈಕ್ ಯು ಸಾ.
ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಎಲಿಗೆಂಟ್. ಥ್ಯಾಂಕ್ ಯು ಸೋ ಮಚ್. ಯು ಮೇಡ್ ಮೈ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಹೆಣ್ಮಕ್ಳಿಗೆ ಅದೇ ಏನಾದ್ರು ಕಾಂಪ್ಲಿಮೆಂಟ್ ಬಂತು ಅಂದ್ರೆ ನಾವು ಮೇಲೆ ಹೋಗ್ಬಿಡ್ತೀವಿ. ಓಕೆ, ಕೆಳಗ್ ಬಂದೆ ಇವಾಗ. ಇನ್ನ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಆಮೇಲೆ ಹೆಣ್ಮಕ್ಳಿಗೆಲ್ಲ ಸಿಂಗಾರ ಮಾಡ್ಕೊಂಡು ಓಡಾಡುವಂಥದ್ದು ನಮಗೆ ಅದು ಖುಷಿ. ಅಂದ್ರೆ ಚಿಕ್ಕಂದಿದ್ದಾಗ ಎಲ್ರೂ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಹಂಚ್ತಕ್ಕಂಥದ್ದು, ಅದು ಬೇಗ ಕೊಡಿ, ನಾನ್ ಕೊಡ್ಬೇಕು ಅಂತ. ನಿಮ್ಮ ಚಿಕ್ಕಂದಿನ ಸಂಕ್ರಾಂತಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ನೀವೆಷ್ಟು ಸಂಭ್ರಮದಿಂದ ಇರ್ತಾ ಇದ್ರಿ? ಈ ಹಸುಗಳನ್ನ ಕಿಚಾಯಿಸೋದು ಅಂತಾರಲ್ಲ. ನನಗೆ ನಮ್ಮ ಊರು ಜ್ಞಾಪಕ ಬರುತ್ತೆ, ಚಿಕ್ಕಮಂಗ್ಳೂರು. ಬಿಕಾಸ್ ಪ್ರತಿ ಹಬ್ಬನೂ ನಾವು ಅಲ್ಲಿ ಹಬ್ಬಗಳು ಅಂದರೆ ನಮ್ಮ ಊರುಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮಾಡೋದು ಹಬ್ಬ. ಸಿಟಿನಲ್ಲಿ ಇವಾಗ ಪಕ್ಕದ ಮನೇಲಿ ಏನು ನಡೀತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಯುನೋ ಬೆಳಗ್ಗೆಯಿಂದನೇ ಆ ಒಂದು ಹಬ್ಬದ ವಾತಾವರಣ ಶುರು ಆಗುತ್ತೆ. ಹೋಗಿ ಒಂದು ಮಾವನೆಲೆ ಕಿತ್ಕೊಂಡ್ಬಂದು ತೋರಣ ಕಟ್ಟೋದ್ರಿಂದ ಹಿಡಿದು ಅದೆಲ್ಲ ಗಂಡು ಮಕ್ಕಳದು ಕೆಲಸಗಳು, ರೆಸ್ಪಾನ್ಸಿಬಿಲಿಟೀಸ್. ಅಲ್ಲಿಂದ ಹಿಡಿದು ಎಲ್ಲ ಫ್ರೀ ಆದಮೇಲೆ ಗಾಳಿಪಟ ಹಾರಿಸೋದು. ಆ್ಯಂಡ್ ಎಳ್ಳು ಬೆಲ್ಲ ಬರೀ ಹೆಣ್ಮಕ್ಳು ಕೊಡೋದಲ್ಲ, ನಾವು ಪ್ಯಾಕೆಟ್ ಎತ್ಕೊಂಡು ಹೋಗಿ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಫೇವ್ರೆಟ್ ಟೀಚರ್ಸ್ಗೆ ಕೊಡೋದು, ಇದೆಲ್ಲ ತುಂಬ ಜ್ಞಾಪಕ ಬರುತ್ತೆ. ಆ್ಯಂಡ್ ಸ್ಪೆಷಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ರಾಟೆ ತೊಗೊಂಬಂದು ಒಂದಷ್ಟು ಉದ್ದ ದಾರ ತೊಗೊಂಡ್ಬಂದು ಗ್ಲಾಸ್ ಎಲ್ಲ ಪುಡಿ ಮಾಡಿ ಅದಕ್ಕೆ ಮಾಂಜ ಹಾಕಿ ಗಾಳಿಪಟ ಹಾರಿಸಿ, ನಮ್ಮ ಏರಿಯಾನಲ್ಲಿ ನಮ್ಮ ಗಾಳಿಪಟನೇ ಟಾಪ್ ಆಗಿರಬೇಕು ಅನ್ನೋ ಒಂದು ಕಾಂಪಿಟೇಷನ್ನು, ಅದೆಲ್ಲ ಈಗಿನ ಜನ್ರೇಷನಲ್ಲಿ ನೋಡೋದಕ್ಕೆ ಬರೋದಿಲ್ಲ. ಐ ಥಿಂಕ್ ದೋಸ್ ವರ್ ದ ಬೆಸ್ಟ್ ಡೇಸ್. ಫೆಸ್ಟಿವಲ್ ಥರ ಆಚರಿಸ್ತಾ ಇದ್ವಿ. ಹಬ್ಬ ಅನ್ನೋದು ಏನು ಮೇಡಮ್, ಇಟ್ ಈಸ್ ಅ ಗ್ರ್ಯಾಂಡ್ ಥಿಂಗ್ ಟು ಡೂ ಒನ್ಸ್ ಇನ್ ಅ ಇಯರ್. ಸೊ ಅದನ್ನೇ ನಾವು ತುಂಬ ಸಿಂಪಲ್ ಆಗಿ ಇವಾಗ ಒಂದು ಸ್ಟೇಟಸ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ದಟ್ ಈಸ್ ವೆರಿ ರಾಂಗ್. ವಿ ಶುಡ್ ಸೆಲೆಬ್ರೇಟ್ ಆಲ್ ದ ಫೆಸ್ಟಿವಲ್ಸ್. ಓಕೆ, ಸಂಕ್ರಾಂತಿ ಅಂದ ತಕ್ಷಣ ಹಳ್ಳಿಗಳಲ್ಲೆಲ್ಲ ಏನಂತ ಹೇಳಿದ್ರೆ ಒಂದೊಂದ್ ಸೈಡಲ್ಲಿ ಒಂದೊಂದು ತಿಂಡಿಗಳನ್ನ ಮಾಡ್ತಾರೆ. ಒಂದ್ ಕಡೆ ದೋಸೆ, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೆ ದೋಸೆ ಮಾಡೋದು. ಇನ್ನೊಂದ್ ಕಡೆ ಏನೋ ಕಬ್ಬು ಮತ್ತೆ ಅವರೆಕಾಳನ್ನ ಬೇಯಿಸುವಂಥದ್ದು, ಗೆಣಸು ಬೇಯಿಸುವಂಥದ್ದು, ಶೇಂಗಾ ಬೇಯಿಸುವಂಥದ್ದು. ಇನ್ನು ಕೆಲವು ಕಡೆ ಪೊಂಗಲ್ ಫೇಮಸ್. ಸೊ ನಿಮ್ಮ ಮನೇಲಿ ಹೇಗಿರುತ್ತೆ ಸಿಹಿ ತಿಂಡಿಗಳು? ನಮ್ಮ ಕಡೆ ಆಸ್ ಯೂಶುವಲ್ ಪೊಂಗಲ್ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಕಡುಬು ಇರುತ್ತೆ, ಖಾರ ಕಡುಬು. ಆ್ಯಂಡ್ ಅದಕ್ಕೆ ಎಸ್ ಕಡುಬು. ಆ್ಯಂಡ್ ಆಲ್ಸೋ ಸಿಹಿ ತಿಂಡಿಗಳು ನಾನಾ ಥರ ಮಾಡ್ತಾರೆ ನಮ್ಮ ಕಡೆ. ಅಂದರೆ ಸಿಹಿ ಕಡುಬು ಇರ್ಬೋದು, ಕಜ್ಜಾಯ ಇರ್ಬೋದು, ಒಬ್ಬಟ್ಟು ಇರ್ಬೋದು. ಇದು ಬರೀ ಪರ್ಟಿಕ್ಯುಲರ್ ಹಬ್ಬಗಳಿಗೆ ಅಂತಲ್ಲ. ನಮ್ಮ ಕಡೆ ಒಂದು ಹಬ್ಬ ಅಂತಂದರೆ ಒಂದು 4 ಐಟಮ್ ಸಿಹಿ ಐಟಮ್ ಇದ್ದೇ ಇರುತ್ತೆ. ಆ್ಯಂಡ್ ಇಮಿಡಿಯೇಟಾಗಿ ಮುಗಿತಾ ಇರುವಂಗೆ ಖಾರ ಶುರು ಆಗುತ್ತೆ. ಈಗಿನ ಕಾಲದಲ್ಲಿ ಐ ಥಿಂಕ್ ಒಬ್ಬಟ್ಟು ಬೇಕು ಅಂದರೆ ಒಬ್ಬಟ್ಟು ಆರ್ಡರ್ ಮಾಡ್ಕೊತಾರೆ, ಕಜ್ಜಾಯ ಬೇಕು ಅಂದರೆ ಕಜ್ಜಾಯ ಆರ್ಡರ್ ಮಾಡ್ಕೊತಾರೆ. ಬಟ್ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆ ಒಬ್ಬಟ್ಟು ತಟ್ಟೋದೇ ಒಂದು ದೊಡ್ಡ ಕಾರ್ಯ. ಅದಕ್ಕೆ ಹೂರ್ಣ ಗೀರ್ಣ ಎಲ್ಲ ಮಾಡಿ ಒಂದಿನ ಹಿಂದೆನೇ ಸ್ಟಾರ್ಟ್ ಮಾಡಿಕೊಂಡು ಹಬ್ಬದ ದಿನ ಬಿಸಿಯಾಗಿ ಹೆಂಚಿಂದ ತೆಗಿಯೋಂಗಿಲ್ಲ ಹಂಗೆ ಖಾಲಿ ಮಾಡ್ತಿದ್ವಿ ನಾವು. ಈಗೆಲ್ಲ ಡಯಟ್ ಕಾನ್ಷಿಯಸ್ಸು, ಲೋ ಶುಗರ್ ಇರಬಾರ್ದು, ಸ್ವೀಟ್ಸ್ನ ಅವಾಯ್ಡ್ ಮಾಡಬೇಕು, ಇದೆಲ್ಲ ಎಸ್ ಅಫ್ಕೋರ್ಸ್ ವಿತ್ ದ ಜನ್ರೇಷನ್ ಇಟ್ ಗೋಸ್. ಬಟ್ ದೆನ್ ಆ ಒಂದು ದಿನ ಆ ಮಜಗಳೇ ಬೇರೆ ಇರ್ತಿತ್ತು. ಆ್ಯಂಡ್ ಐ ಮಿಸ್ ದ್ಯಾಟ್. ನೀವು ಬರೀ ತಿನ್ನೋದೇನಾ ಅಥವಾ ಹಬ್ಬ ಅಂತ ಬಂದಾಗ ಏನಾದ್ರು ಹೆಲ್ಪ್ ಏನಾದ್ರು ಮಾಡ್ತೀರಾ ಅಡಿಗೆ ಮನೆಗೆ ಕಾಲಿಟ್ಬಿಟ್ಟು? ಹೇಗೆ? ಅಡುಗೆ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ನಮ್ಗೆ ಕೊಡ್ತಾನೆ ಇರಲಿಲ್ಲ. ನಮ್ಮದು ಡಿಪಾರ್ಟ್ಮೆಂಟ್ ಏನಿದ್ರು ತೋರಣ ಕಟ್ಟು, ಎತ್ತುಗಳನ್ನೆಲ್ಲ ರೆಡಿ ಮಾಡು, ನೈಟ್ ಆಯಿತು ಅಂದರೆ ಅದು ಬೆಂಕಿ ಹಾಕ್ಬಿಟ್ಟು ಎತ್ತುಗಳನ್ನೆಲ್ಲ ಹಾರಿಸ್ಬೇಕಲ್ಲ ಅದು. ಸೊ ಹೊರಗಡೆ ಇರೋವಂಥ ಕೆಲಸಗಳೆಲ್ಲ ಗಂಡು ಮಕ್ಕಳು ಕೊಡ್ತಿದ್ರು. ಹೆಣ್ಮಕ್ಳಿಗೆಲ್ಲ ಈ ಶೃಂಗಾರ ಮಾಡಿಕೊಂಡು ದೇವ್ರನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಒಳ್ಳೊಳ್ಳೆ ಅಡುಗೆಗಳು ಮಾಡಿ ಸಂಜೆ ಆಗ್ತಾ ಇರೋಂಗೆ ಎಲ್ಲ ಒಟ್ಟಿಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಹಬ್ಬನ ಆಚರಿಸ್ತಾ ಇದ್ವಿ. ಅಂಡ್ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣ್ಲಿ. ನಿಮ್ಮ ಪಾತ್ರದ ಬಗ್ಗೆ ಈಗ ಆಲ್ರೆಡಿ ನಾನು ಮಾತನಾಡ್ಸಿದ್ದೀನಿ, ಏನೂ ಕೂಡ ಬಿಟ್ಕೊಡಲ್ಲ ಅಂತ ಗೊತ್ತಾಯ್ತು. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ವಿನಯ್ ಗೌಡ ಅವರು ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತಾರೆ ಏನು ಎಲ್ಲವನ್ನೂ ಕೂಡ ಹೇಳಿದ್ರು. ಸೊ ಇನ್ನು ರಜತ್ ಅವರಿದ್ದಾರೆ, ಸಿಕ್ಕಾಪಟ್ಟೆ ಬಿಸಿ ಆಗಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ, ಬನ್ನಿ ನನ್ನ ಜೊತೆ. ಸೊ ಸಂಕ್ರಾಂತಿ ಹಬ್ಬದ ವಾತಾವರಣ ಬಲರಾಮ ಸಿನಿಮಾ ಟೀಮ್ ಜೊತೆಗೆ ನಮ್ಮ ಬುಜ್ಜಿ ರಜತ್ ಅವರು ಜೊತೆಗಿದ್ದಾರೆ. ಸೊ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ ಸರ್, ಸಂಕ್ರಾಂತಿ ಲುಕ್ಕಲ್ಲೇ ಕಾಣಿಸ್ತಿದ್ದೀರಾ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಮೇಡಮ್, ವಿಶ್ ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ, ಸಿನಿಮಾ ಬರ್ತಾ ಇದೆ, ಬಲರಾಮ, ಆ ದಿನಗಳು ನೆನಪಾಗುತ್ತೆ. ಸೊ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ಏನಿರ್ಬೋದು ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಪಾತ್ರ ನನ್ಗೆ ಗೊತ್ತು ನೀವೇನು ಬಿಟ್ಕೊಡಲ್ಲ ಅಂತ, ಬಟ್ ಸ್ಟಿಲ್ ಮೇಡಮ್, ನಾನು ಸ್ಟಾರ್ ಕ್ಯಾಸ್ಟ್ ಆದಾಗ ನಾನು ಬಿಗ್ ಬಾಸ್ ಅಲ್ಲಿದ್ದೆ.
ಸೊ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟ್ ಆಗೋಗಿತ್ತು ನಾಚೆ ವರ್ಷದಲ್ಲಿ. ಬಟ್ ಸ್ಟಿಲ್ ಇಲ್ಲ, ಒಂದು ಪಾತ್ರ ಮಾಡಲೇಬೇಕು ಅಂತ ಪ್ರೊಡ್ಯೂಸರ್ ಆಗಲಿ ಆಮೇಲೆ ನಮ್ಮ ಚೈತನ್ಯ ಸರ್ ಹೇಳಿದ್ರು. ಸೊ ತುಂಬ ಖುಷಿಯಿಂದ ಬಂದು ಮಾಡಿಕೊಟ್ಟಿದ್ದೀನಿ. ಚಿಕ್ಕ ಪಾತ್ರ, ಓಪನಿಂಗ್ ಸೀನೇ ನಂದು. ಸೊ ಅದು ಬಂದಾಗ ಎಲ್ಲೋ ಒಂದು ತುಂಬ ಖುಷಿ ಕೊಡುತ್ತೆ ಮೇಡಮ್. ಚಿಕ್ಕ ಪಾತ್ರ ಆದರೂ ತುಂಬ ಪ್ರಾಮಿನೆಂಟ್ ಆಗಿ ನನಗೆ ಮಾಡಿಸಿದ್ದಾರೆ. ಚೈತನ್ಯ ಸರ್ ಬಂದು ಈ ರೌಡಿಸಮ್ ಬೇಸ್ ಮೂವಿಗೆ 80s ಫೀಲ್ ಕೊಡೋ ಮಾಸ್ಟರ್ ಅವರು. ಸೊ ಅಂಥವ್ರ ಜೊತೆ ವರ್ಕ್ ಮಾಡಿರೋದು ಅಂತೂ ತುಂಬ ಖುಷಿ ಇದೆ. ವಿನೋದ್ ಸರ್ ಇಸ್ ಅ ಡೆಡಿಕೇಟಿಂಗ್ ವಂಡರ್ಫುಲ್ ಆ್ಯಕ್ಟರ್. ಸೊ ಹಂಗಿದ್ದಾಗ ಈ ಮೂವಿ ವಿನೋದ್ ಸರ್ಗೆ ತುಂಬ ದೊಡ್ಡ ಬ್ರೇಕ್ ಕೊಡುತ್ತೆ. ಆ್ಯಂಡ್ ಹೀಸ್ ಗೋನ ಕಮ್ ಬ್ಯಾಕ್ ಲೈಕ್ ನೆವರ್ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ದಿಸ್ ಇಸ್ ಗೋನ ಬಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ 26. ಅದಕ್ಕೆ ನೋ ಡೌಟ್. ಇನ್ನೊಂದೇನು ಅಂದರೆ ನಮ್ಮ ಕನ್ನಡ ಜನತೆ 100% ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋದು ತುಂಬ ಕಾನ್ಫಿಡೆನ್ಸ್ ನನಗಿದೆ ಮೇಡಮ್. ಇನ್ನು ಟಾಕ್ಸಿಕ್ ಟೀಸರ್ ನೋಡಿದ್ರೆ ಸರ್? ಅದ್ಭುತವಾಗಿದೆ, ಸಿಕ್ಕಾಬಡೆ ಚೆನ್ನಾಗಿದೆ. 25 ಸತಿ ನೋಡಿದ್ದೀನಿ ಟೀಸರ್ ನಾನು, ಅಷ್ಟು ಚೆನ್ನಾಗಿದೆ. ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ. ಇದು ಯಾವುದೋ ಕಿತ್ತೋದವು ಸ್ವಲ್ಪ ಅದೇನೋ ಮಾತಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನಮ್ಮ ಕನ್ನಡ ಸಿನಿಮಾ ಹಾಲಿವುಡ್ ರೇಂಜಿಗೆ ಮಾಡಿರೋದು ತುಂಬ ಅದ್ಭುತವಾಗಿದೆ, ಸಕ್ಕದಾಗಿದೆ, ವಂಡರ್ಫುಲ್ ಆಗಿದೆ. ಸರ್ ಒಂದು ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ನೋಡಿದಾಗೆ ಯಶ್ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ ಈ ಹಿಂದೆ. ಅಂದರೆ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿರ್ತಾರೆ, ನಾನು ಅಪ್ಪ ಅಮ್ಮ ನನ್ನ ಜೊತೆಲಿ ಕೂತು ಸಿನಿಮಾ ನೋಡಬೇಕು, ಆ ಥರ ಸೀನ್ಗಳ ಇರುವಂಥ ಸಿನಿಮಾ ಅಷ್ಟೇ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಟ್ರೋಲ್ ಪೇಜಸಲ್ಲಿ ಏನು ಆ ಸಿನಿಮಾ ಅವ್ರು ಹೇಳಿರುವಂಥ ಒಂದು ಡೈಲಾಗು ಮತ್ತು ಈ ಟೀಸರು ಎರಡನ್ನೂ ಅಟ್ಯಾಚ್ ಮಾಡಿ ಸಿಕ್ಕಾಬಡೆ ವೈರಲ್ ಆಗ್ತಿದೆ, ಸಿಕ್ಕಾಬಡೆ ಟ್ರೋಲ್ ಆಗ್ತಾ ಇದೆ. ಮತ್ತು ಇನ್ನೊಂದು ಕೇರಳದಲ್ಲಿ ಫ್ಯಾನ್ಸ್ ಅಂದರೆ ಮಮ್ಮೂಟಿ ಫ್ಯಾನ್ಸು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಡೈರೆಕ್ಟರು ಕಸಬಾ ಸಿನಿಮಾದ ಡೈರೆಕ್ಟರ್ ಕೂಡ ಕಮೆಂಟ್ ಮಾಡಿದ್ದಾರೆ ಗೀತಾ ಮೋಹನ್ ದಾಸ್ ಅವರಿಗೆ. ಅಂದರೆ ನೀವು ಅವಾಗ ಸ್ತ್ರೀ ವಿರೋಧಿ ಸಿನಿಮಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ, ಇವಾಗ ನೀವು ಹೆಣ್ಮಕ್ಳನ್ನ ಯಾವ ರೀತಿ ತೋರಿಸಿದ್ದೀರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಹೆಣ್ಮಕ್ಳು ಐ ಮೀನ್ ನನಗಿದು ಈ ಕಾನ್ಸೆಪ್ಟೇ ಇಷ್ಟ ಅಲ್ಲ ಮೇಡಮ್. ಹೆಣ್ಮಕ್ಳು ಗಂಡು ಮಕ್ಕಳು ಅಲ್ಲ, ಎವ್ರಿಬಡಿ ಆರ್ ಈಕ್ವಲ್ ಅಲ್ವಾ ಮೇಡಮ್? ಈಗ ನೀವೇ ಹೇಳ್ತೀರಾ, ಇವಾಗ ನೀವೇ ಹೇಳ್ರಿ, ಇವಾಗ ನೀವು ಒಂದು ಹೆಣ್ಮಗು ಅಲ್ವಾ? ಇವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ನಮಗೂ ನಿಮಗೂ ಅಂದರೆ ಪ್ರಾಮುಖ್ಯತೆ ಜಾಸ್ತಿ ಆಗಿರೋದು. ಮತ್ತು ಇನ್ನೆಲ್ಲಿ ಮೇಡಮ್ ಕ್ವಶನ್ ಬಂತು? ಸೊ ಅದ ನಾನು ಹೇಳ್ತಾ ಇರೋದು ಅದೆಲ್ಲ ಏನಿಲ್ಲ ಮೇಡಮ್. ಸಿನಿಮಾ ಅದ್ಭುತವಾಗಿ ಬಂದಿದೆ, ಚೆನ್ನಾಗಾಗಿದೆ. ಆಮೇಲೆ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡಬಾರ್ದಾಗಿರೋದು ಸೀನ್ಗಳೇನಿಲ್ಲ, ಅಲ್ಲಿ ನೋಡ್ಬೋದು. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನೋಡ್ತೀನಿ. ಫೈನಲಿ ನಮ್ಮ ಅಶ್ವವೇಗ ನ್ಯೂಸ್ನ ವೀಕ್ಷಕರಿಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಸರ್, ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ. ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಎಲ್ಲ ಕಡೆ ಗಿಲ್ಲಿ ಗೆಲ್ಲು ಅಂತ ಕೂಗು. ಇವಾಗ ತಾನೇ ನಾನು ರ್ಯಾಲಿ ಮುಗಿಸ್ಕೊಂಡು ಬಂದೆ, ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ನಾವು ಬಿಗ್ ಬಾಸ್ನೇ ನೋಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಅಭಿಮಾನಿಗಳೆಲ್ಲ. ನಿಮಗೆ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಲೆಟ್ ದ ಬೆಸ್ಟ್ ಒನ್ ಡಿಸರ್ವಿಂಗ್ ವಿನ್ ಮೇಡಮ್. ನನಗೆ ಗಿಲ್ಲಿ ಗೆದ್ರು ಖುಷಿ, ರಕ್ಷಿತಾ ಗೆದ್ರು ಖುಷಿ, ರಘು ಸರ್ ಗೆದ್ರು ಖುಷಿ. ಈ ಮೂರಲ್ಲಿ ಯಾರು ಗೆದ್ರು ಖುಷಿ ನನಗೆ. ಸೂಪರ್. ಎಸ್ ಮೇಡಮ್. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಸರ್. ಒಳ್ಳೇದಾಗ್ಲಿ, ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರ್ಲಿ. ಅಂಡ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಲರಾಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ವಾ, ಇದಿಷ್ಟು ರಜತ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಇನ್ನೂ ಒಂದಷ್ಟು ಜನ ಕಲಾವಿದರಿದ್ರೆ, ಸೊ ಎಲ್ಲರೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ನನ್ನ ಜೊತೆ.